ಇನ್ನು ಕೆಎಸ್ಇಎ ವಿರುದ್ಧ ಹೊಸ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಹೀಗಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ರಕ್ಷಣೆ ಬೇಕು. ಹಿರಿಯ ವಕೀಲ ಶ್ಯಾಮ್ ಸುಂದರ್ ಅವರ ವಾದ ಇದು. ಮತ್ತೊಂದು ಎಫ್ಐಆರ್ಗೆ ತಯಾರು ಮಾಡಿಕೊಂಡಿದ್ದಾರೆ. ಹಾಗಾಗಿ ರಕ್ಷಣೆ ಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಯಾವ ರೀತಿಯಾಗಿ ನ್ಯಾಯಾಧೀಶರು ಸ್ಪಂದಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಯಾವ ಧಾಟಿಯಲ್ಲಿ ರಕ್ಷಣೆಯನ್ನ ಕೇಳ್ತಾ ಇದ್ದಾರೆ? ಅಗತ್ಯ ಬಿದ್ದರೆ ಕೆಎಸ್ಇಎಯ ಸಿಬ್ಬಂದಿಯನ್ನ ಕೂಡ ಅಥವಾ ಅದಕ್ಕೆ ಸಂಬಂಧಪಟ್ಟವರನ್ನ ಕೂಡ ಅರೆಸ್ಟ್ ಮಾಡಿ ಅವರನ್ನು ಕೂಡ ತನಿಖೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಸದ್ಯಕ್ಕೆ 4 ಮಂದಿ ಯಾರು ಅರೆಸ್ಟ್ ಆಗಿದ್ದಾರಲ್ಲ ಅವರು ಆರ್ಸಿಬಿ ಸಿಬ್ಬಂದಿ, ಆರ್ಸಿಬಿ ಮ್ಯಾನೇಜ್ಮೆಂಟ್ನ ನಿಖಿಲ್ ಮತ್ತು ಡಿಎನ್ಎ ಮ್ಯಾನೇಜ್ಮೆಂಟ್ನ ಕಿರಣ್ ಮತ್ತು ಸುನಿಲ್ ಮ್ಯಾಥ್ಯೂ ಇವರ ಅರೆಸ್ಟ್ ಆಗಿದೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಹೊಸದಾಗಿ ಮತ್ತೊಂದು ಎಫ್ಐಆರ್ ಅನ್ನು ದಾಖಲು ಮಾಡೋದಕ್ಕೆ ರೆಡಿಯಾಗಿದ್ದಾರಂತೆ ಪೊಲೀಸರು. ಅದರಲ್ಲಿ ಏನೆಲ್ಲ ಕಂಟೆಂಟ್ ಇರುತ್ತೆ, ಯಾವೆಲ್ಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿ ಅವರು ಎಫ್ಐಆರ್ ಅನ್ನು ದಾಖಲು ಮಾಡಲಿದ್ದಾರೆ, ಇದರಿಂದ ಕೆಎಸ್ಇಎಗೆ ಯಾವ ರೀತಿಯ ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಅದೇ ದೃಷ್ಟಿಕೋನದಲ್ಲಿ ಕೆಎಸ್ಇಎಗೆ ಏನಾದರೂ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ರಕ್ಷಣೆ ಬೇಕು ಅಂತ ಹೇಳಿ ಕೆಎಸ್ಇಎ ಪರವಾಗಿ ಹಿರಿಯ ವಕೀಲ ಶ್ಯಾಮ್ ಸುಂದರ್ ಅವರಿಂದಲೂ ಕೂಡ ವಾದ ಮಂಡನೆ ಆಗ್ತಾ ಇದೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇದೆಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ, ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ. ಆದರೆ ಈ ಬಾರಿ ಎಲ್ಲಿ ಲೋಪ ಆಯಿತು, ಎಲ್ಲಿ ಎಡವಟ್ಟಾಯಿತು ಅನ್ನೋದ್ರ ಬಗ್ಗೆನೇ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ನಡುವೆ ಎಫ್ಐಆರ್ ಆಗಿದೆ. ಕಾನೂನಾತ್ಮಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ಕೊಂಡವರು ಈಗೇನು ಘಟನೆ ಆಗಿದೆಯೋ ಅದರ ಪರಿಣಾಮವನ್ನು ಎದುರಿಸಲೇಬೇಕು. ಎಫ್ಐಆರ್ ಆಗಿದೆ, ತನಿಖೆಯನ್ನು ಎದುರಿಸಬೇಕು. ಮುಂದೆ ಕಾನೂನಾತ್ಮಕವಾಗಿ ಪೊಲೀಸರು ಏನೇ ಕ್ರಮವನ್ನು ತೆಗೆದುಕೊಂಡ್ರು, ಸರ್ಕಾರದಿಂದ ಯಾವುದೇ ಖಡಕ್ ಸೂಚನೆ ಬಂದರೂ ಕೂಡ ಅದನ್ನು ಪಾಲಿಸಬೇಕು. ಪ್ರಕರಣಗಳನ್ನು ರದ್ದುಪಡಿಸುವಂತೆ, ಎಫ್ಐಆರ್ ಅನ್ನು ರದ್ದುಪಡಿಸುವಂತೆ ಸದ್ಯಕ್ಕೆ ಕೆಎಸ್ಇಎ ಹೈಕೋರ್ಟ್ ಮೆಟ್ಟಿಲೇರಿರುವುದು. ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಯಾವ ರೀತಿಯ ಸಕ್ಸಸ್ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಜಡ್ಜ್ ಕೂಡ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆಗಳನ್ನು ಹಾಕಿದ್ದಾರೆ. ನ್ಯಾಯಾಂಗ ತನಿಖೆಯ ಬಗ್ಗೆಯೂ ಕೂಡ ಪುನಃ ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೀತಾ ಇದೆ. ಮ್ಯಾಜಿಸ್ಟೀರಿಯಲ್ ತನಿಖೆ ಕೂಡ ನಡೀತಾ ಇದೆ. ಇದಲ್ಲದೆ ಎಫ್ಐಆರ್ ದಾಖಲಿಸಿ ಸಿಐಡಿ ತನಿಖೆ ಬೇರೆ. ವಕೀಲರ ವಾದ ಏನಿತ್ತೋ ಅದನ್ನು ಹೈಕೋರ್ಟ್ ದಾಖಲಿಸಿಕೊಂಡಿದೆ. ಮೈಕೆಲ್ ಕುನ್ಹಾ ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ, ಮತ್ತೊಂದು ಕಡೆ ಸಿಐಡಿ ತನಿಖೆ, ಹೀಗೆ 3 ತನಿಖೆಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವುದು. ಅಷ್ಟು ಮಾತ್ರವಲ್ಲ, ಎಫ್ಐಆರ್ಗಳು ದಾಖಲಾಗ್ತಾ ಇದೆ. ಹೊಸದಾಗಿ ಎಫ್ಐಆರ್ ಮಾಡೋದಕ್ಕೆ ಹೊರಟಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಇದುವರೆಗಿನ ಬೆಳವಣಿಗೆಗಳು ಏನೇನು ಅನ್ನೋದ್ರ ಬಗ್ಗೆ ಕೆಎಸ್ಇಎ ಪರ ವಕೀಲರು ಕೊಟ್ಟಂತಹ ಎಲ್ಲ ಮಾಹಿತಿಯನ್ನು ಹೈಕೋರ್ಟ್ ದಾಖಲಿಸಿಕೊಳ್ತಾ ಇದೆ. ವಾದವನ್ನು ಕೂಡ ದಾಖಲು ಮಾಡಿಕೊಂಡಿದೆ. ಪ್ರಕರಣವನ್ನು ರದ್ದು ಕೋರಿ ಕೆಎಸ್ಇಎ ಸಲ್ಲಿಸಿರುವಂತಹ ಅರ್ಜಿಗೆ ಪುರಸ್ಕಾರ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ, ಕಾದು ನೋಡಬೇಕಿದೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೆಎಸ್ಇಎಗೆ ಪತ್ರ ಬರೆಯುತ್ತೆ. ಈ ರೀತಿ ಏನು ಆರ್ಸಿಬಿ ಗೆದ್ದ ಬಳಿಕ ಸೆಲೆಬ್ರೇಷನ್ಗೆ, ಫ್ಯಾನ್ಸ್ ಮೀಟ್ಗೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಕೋರಿ, ಅದಾದಮೇಲೆ ಯಾರ್ಯಾರು ಯಾವ್ಯಾವ ರೀತಿ ಕಮ್ಯುನಿಕೇಟ್ ಮಾಡಿಕೊಂಡ್ರೋ, ಎಲ್ಲಿಂದ ಎಲ್ಲಿಗೆ ವಿಷಯ ಮುಟ್ಟಿತೋ, ಯಾರು ಪರ್ಮಿಷನ್ ಕೊಟ್ಟರೋ, ಯಾರು ಪರ್ಮಿಷನ್ ಬೇಡ ಅಂತ ಹೇಳಿದ್ರು, ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಗೊಂದಲದ ಗೂಡಾಗಿದೆ.